ಇವತ್ತಿನ ಕೂಡ್ಲಿಗಿ ತಾಲೂಕಿನ ಲೋಕೋಪಯೋಗಿ ಉಪವಿಭಾಗದಿಂದ ಮಾಲಕರು ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರ ನಮ್ಮಗಳನ್ನು ತಪ್ಪಿಸಲು ಸರ್ಕಾರದಿಂದ ವಿಶೇಷವಾಗಿ 1 ಕೋಟಿ ಅನುದಾನವನ್ನು ವೈಜ್ಞಾನಿಕ ಹಂಪುಗಳನ್ನು ನಿರ್ಮಿಸಲು ಲೋಕೋಪಯೋಗಿ ಇಲಾಖೆ ಅನುದಾನವನ್ನು ಕೊಟ್ಟಿರ್ತಾರೆ. ಈ ಅನುದಾನವನ್ನು ಸದ್ಬಳಕೆ ಮಾಡಿಕೊಂಡು ನಾವು ಪೊಲೀಸ್ ಇಲಾಖೆಯಿಂದ ಎಲ್ಲೆಲ್ಲಿ ತಪ್ಪು ಸ್ಥಳಗಳಿರ್ತದೆ, ಎಲ್ಲಿ ಅಪಘಾತ ಸ್ಥಳಗಳಾಗುತ್ತವೆ ಅಲ್ಲಿ ವೈಜ್ಞಾನಿಕ ಹಂಪುಗಳನ್ನು ಲೋಕೋಪಯೋಗಿ ಇಲಾಖೆಯಿಂದ ನಿರ್ವಹಿಸಲು ಕ್ರಮ ಕೈಗೊಂಡಿರ್ತೇವೆ. ಒಟ್ಟು 1 ಕೋಟಿ ಅನುದಾನದಲ್ಲಿ 250 ರಾಜ್ಯ ಹಂಪುಗಳನ್ನು ವೈಜ್ಞಾನಿಕ ಹಂಪುಗಳನ್ನು ರಾಜ್ಯ ಹೆದ್ದಾರಿಯಲ್ಲಿ ಕೂಡ್ಲಿಗಿ ತಾಲೂಕಿನಾದ್ಯಂತ ಇವತ್ತು ಮೊದಲನೇದಾಗಿ ಕೂಡ್ಲಿಗಿ ಪಟ್ಟಣದಲ್ಲಿ ತರಳಬಾಳ ಶಾಲೆ ಮುಂದೆ ಮತ್ತು ಪ್ರವಾಸಿ ಮಂದಿರ ಶಾಲೆ ಮುಂದೆ ಒಂದು ಕ್ರಾಸ್ ಇತ್ತು. ಭಾಳ ವಾಹನಗಳ ಕಟ್ಟಡಿ ಇರೋದ್ರಿಂದ ಮತ್ತು ಅಪಘಾತಗಳಾಗುವುದರಿಂದ ವೈಜ್ಞಾನಿಕವಾಗಿ ಹಂಪುಗಳನ್ನು ಇವತ್ತು ಪ್ರಾರಂಭ ಮಾಡಿದ್ದೇವೆ. ಈ ಒಂದು ಹಂಪು ಸಹ ನೋಡಿದಾಗ ಎಲ್ಲ ವಾಹನಗಳಿಗೆ ಯಾವುದೇ ರೀತಿಯ ಧಕ್ಕೆ ಆಗದೆ ಸ್ಮೂತ್ ಗೋಯಿಂಗ್ ರೀತಿಯಾಗಿ ವಾಹನಗಳು ದಾಟಬಹುದು. ಯಾವುದೇ ಅಪಘಾತವಾಗುವ ಸಂಭವನೆ ಇರುವುದಿಲ್ಲ. ಆದ್ದರಿಂದ ಮಾನ್ಯ ಶಾಸಕರ ಒಂದು ಸೂಚನೆ ಮೇರೆಗೆ ನಾವು ಇವತ್ತು ಕಾರ್ಯವನ್ನು ಉಡೇಂ ಪಾಪನಾಯಕ್ ಅವರಿಗೆ ಕೊಟ್ಟಿರ್ತಾರೆ, ಪ್ರಕ್ರಿಯೆಯನ್ನು ಬರೆದಿರ್ತಾರೆ. ಹಾಗಾಗಿ ಲೋಕೋಪಯೋಗಿ ಇಲಾಖೆ ಅನುದಾನದಲ್ಲಿ ಕೂಡ್ಲಿಗಿ ತಾಲೂಕಿಗೆ ಒಂದು ವರದಾನವಾಗಿ ಪರಿಗಣಿಸುತ್ತದೆ. ಆದ್ದರಿಂದ ನಾವು ಈ ಕಾರ್ಯವನ್ನು ಬೇಗನೆ ಮುಗಿಸಿ ಎಲ್ಲ ಅವೈಜ್ಞಾನಿಕ ಹಂಪುಗಳನ್ನು ತೆರವುಗೊಳಿಸಿ ವೈಜ್ಞಾನಿಕ ಹಂಪುಗಳನ್ನು ಲೋಕೋಪಯೋಗಿ ಇಲಾಖೆಯಿಂದ ಕೂಡ್ಲಿಗಿ ತಾಲೂಕಿನಾದ್ಯಂತ ಅಳವಡಿಸುತ್ತೇವೆ ಅಂತಕ್ಕಂಥದ್ದನ್ನು ಮಾಹಿತಿಯನ್ನು ಈ ದಿನ ನಾನು ಹಂಚಿಕೊಂಡಿದ್ದೇನೆ. ಥ್ಯಾಂಕ್ ಯು. ನಾಗನಗೌಡ ಅಂತ ಸಹಾಯಕ ಕಾರ್ಯಪಾಲಕ ಅಭಿಯಂತರರು, ಲೋಕೋಪಯೋಗಿ ಇಲಾಖೆ ಉಪವಿಭಾಗ ಕೂಡ್ಲಿಗಿ. ಬಿಡಲ್ಲ ಸಿದ್ದಣ್ಣ ಇದ್ಬಿಟ್ರೆ ಆಗುತ್ತೆ ಅಲ್ಲ ನೆಕ್ಸ್ಟ್ ಅವರೇ. ಹಾಂ ಸರ್ವಿಸ್ ಕೊಡೋದಷ್ಟೇ ಗುರ್ತು ನಮ್ಮ ರೈಟ್ ಎಲ್ಲರಿಗೆ ಅವ್ರ ಎತ್ತರ ಹಾಕಿದಾರೆ ಅದಕ್ಕೆ ತುಂಬ ತುಂಬ ಜಲ್ ತುಂಬ ರಾಮಚಂದ್ರ ಇದಾಗ್ತದೆ. ಹಾಂ ಸ್ಲೋಪಿಂಗ್ ಗೋಯಿಂಗ್ ಬರ್ತಾನೆ ಅಲ್ಲಿ ನೋಡು ಇದು ದುರ್ಗಾಗ ಹಾಕ್ಯಾರ ಗೋಲ್ಡ್ರೇಟ್ ಇದ್ದಾಗ ನೋಡ ಒಂದ್ಸಲ ನಮ್ದು I-20 ಕಾರ್ ಗಾಡಿ ಕಂಡು ಮೊನ್ನೆ ನಾವು ಸ್ವಲ್ಪ ಸ್ಲೋ ಮಾಡಿ ಮೊನ್ನೆ ಪ್ಯಾಚ್ ಹಾಕ್ತಾರೆ. ಇದನ್ನು ಪ್ಯಾಚ್ ಹಾಕಿದ್ದು ನಾವು ಮೊನ್ನೆ ಕ್ಲೀನ್ ಆಗ್ಬಿಟ್ಟು ಎಣ್ಣೆ ಗ್ಯಾಪ್ ಮಾಡಬೇಡ. ಸ್ಕೂಲ್ ಹತ್ರ 2 ಸೈಡ್ ಮಾಡೋದಪ್ಪ. ಹಾಂ ಸರ್ ಸರ್ ಹಾಕಿದ್ದು ಆಯಿತು. ಆಮೇಲೆ ಅದು 10 ಗಂಟೆ